ಎಲ್ಲಾ ಕಡೆ ಬರೀ ರೀಲ್ಸ್ ಅಲ್ಲಿ ಬರೀ ಅಬ್ರಾನೆ. ನಾನು 700ಕ್ಕೆ ಮಾಡ್ತೀನಿ, 900ಕ್ಕೆ ಮಾಡ್ತೀನಿ, 1000ಕ್ಕೆ ಮಾಡ್ತೀನಿ. ಗಾಳಿ ಬಿಟ್ಟು ಕಾಸು ತಗೊಳ್ಳೋ ಕೆಲಸ ನಾವು ಮಾಡಲ್ಲ ಸರ್. A few minutes later. ಸರ್ ಆಗ್ಲೇ ಎಷ್ಟು ಹೊಗೆ ಬರ್ತಿತ್ತು, ಈಗ ಎಷ್ಟು ಹೊಗೆ ಬರ್ತಾ ಇದೆ. ಈ ಕಾರ್ ಬಂದಂದ್ರೆ ಇದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಕಾಸು ತಗೊಳ್ಳಲ್ಲ ತಾನೆ. ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ₹1 ಕಾಸು ಕೊಡ್ಬೇಡಿ. ಸೆಲ್ವಿ ಎಂಟರ್ಪ್ರೈಸಸ್ ಅಂತೇಳಿ HOCC ಡಿಕಾರ್ಬೋಜೇಷನ್, ಒರಿಜಿನಲ್ ಡಿಕಾರ್ಬೋಜೇಷನ್ ಬೇಕು ಅಂತ ಹೇಳಿದ್ರೆ ಬಂದು ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ನಿಮ್ ಗಾಡಿ ಫೀಲ್ ಆಗಿದೆ ಅಂತ ನೀವೇ ಚೆಕ್ ಮಾಡಿ ಹೇಳಿ. ಮೊದಲಿಗಿಂತ ಒಂಚೂರು ಇದಾಗ್ತಾವ. ಅವಾಗ ಕಷ್ಟ ಪಡ್ತಿತ್ತು ಗಾಡಿ ಹೋಗಕ್ಕೆ, ಈಗ ಈಸಿಯಾಗಿ ಹೋಗ್ತಾ ಇದೆ ಅಷ್ಟೇ ಅಲ್ವಾ ಅಣ್ಣ ವ್ಯತ್ಯಾಸ. ಓಕೆ ಅಣ್ಣ, ಎಕ್ಸ್ಲೇಟರ್ ಬೇಡ ಹಂಗೆ ಬಿಡಿ ಅಣ್ಣ. ಅಣ್ಣ ವಿತೌಟ್ ಎಕ್ಸ್ಲೇಟರ್ ಆರಾಮಾಗಿ ಹೋಗ್ತಿದ್ಯಾ? ಸ್ಮೂತ್ ಆಗಿದ್ಯಾ ಗಾಡಿ? ಈಗ ಪಿಕಪ್ ಬಂದಿದ್ಯಾ? ಜರ್ಕಿಂಗ್ ಏನ ಕಾಣ್ತಿದ್ಯಾ ನೋಡಿ, ಹೊಡ್ಸ್ ನೋಡಿ. ಜರ್ಕಿಂಗ್ ಇಲ್ಲ. ಮೊದ್ಲಿಗಿಂತ ಒಂಚೂರು ಪಿಕಪ್ ಚೆನ್ನಾಗಿದೆ. ಇವರು TT ಓನರ್, ಬೇಜಾನ್ ಗಾಡಿಗಳು ಇಟ್ಟಿದ್ದಾರೆ, ಅವ್ರದೇ ಸ್ವಂತ ಗಾಡಿ ಇದು ಸರ್. ಎಲ್ಲಾ ಕಡೆ 900, 700, 1000 ಅಂತಾರೆ. ಇಲ್ಲಿ ನಮ್ಮ ಹತ್ರ 2000ಕ್ಕಿಂತ ಜಾಸ್ತಿನೇ ಆಗ್ತಾ ಇದೆ. ಆದ್ರೂ ನಮ್ಮ ಹತ್ರ ಮಾಡಿಸ್ತಾ ಇದೀರಲ್ಲ, ನಿಮಗೆ ವರ್ತ್ ಅನಿಸ್ತಿದ್ಯಾ ಸರ್? ಹೊರತು ಅನಿಸ್ತಾ ಇದೆ, ಆದ್ರಿಂದ ಬಂದು ಮಾಡಿಸ್ತಾ ಇದೆ ಸರ್. ಸ್ಮೆಲ್ ಹೆಂಗ್ ಡಿಕಾರ್ಬನ್ ಅಂತಿದ್ರಲ್ಲ, ನೋಡ್ಕೊಳ್ಳಿ. EGR ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ ಭಾರ್ಗವ್ ಮಾತಾಡ್ತಾ ಇದ್ದೀನಿ. ನಮ್ಮ HOCC ಇನ್ನೊಂದು ಬ್ರಾಂಚು ಗೊಟಗೆರೆ 80 ಫೀಟ್ ರೋಡ್ ಕೆಂಬಟಹಳ್ಳಿಯಲ್ಲಿ ಓಪನ್ ಆಗಿದೆ.